ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರು ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿತ್ತು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಕಾಡೋ ನಿಗೂಢ ರಾತ್ರಿ. ಹಲೋ ಸರ್, ನಾನು ಪ್ರೊಫೆಸರ್ ಮಾಧವ್ ಮಾತಾಡ್ತಿರೋದು. ನಮಸ್ತೆ. ಅದೇ ನನ್ನ ತಮ್ಮ ರಘುರಾಮನ್ ಎಂಗೇಜ್ಮೆಂಟ್ ಸಲುವಾಗಿ 2 ದಿನ ಕಾಲೇಜಿಗೆ ರಜೆ ಹಾಕಿದ್ದೀನಿ. ಆದರೆ ನಾನು ಬರೋದು ಇನ್ನೊಂದು 2-3 ದಿವಸ ಜಾಸ್ತಿ ಆಗ್ಬೋದು. ಸ್ವಲ್ಪ ಕ್ಲಾಸಸ್ ಮ್ಯಾನೇಜ್ ಮಾಡಿಬಿಡಿ ಸರ್. ಹಾಂ, ಓಕೆ. ಹೌದು ಸರ್, ನನ್ನ ವೈಫು ಮಗ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ. ಅದೇ ಈ 2 ವರ್ಷ ಆದಮೇಲೆ ಹಳ್ಳಿಲಿ ಎಲ್ಲರೂ ಸೇರ್ತಾ ಇದ್ದೀವಿ. ಸೊ ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಧವ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಎಂಗೇಜ್ಮೆಂಟ್ ಆದ ತಕ್ಷಣ ಹೊರಡೋಣ ಜಸ್ಟ್ 2 ಡೇಸ್ ಅಂತ ಹೇಳಿ ಒಪ್ಸಿ ಈಗ 1 ವಾರ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ. ಗೊತ್ತು ತಾನೆ, ಬೆಂಗಳೂರಲ್ಲಿ ನನ್ನ ರಿಸರ್ಚ್ ಪೇಪರ್ ಸಬ್ಮಿಟ್ ಆಗ್ಬೇಕು. ನನ್ಗೆ ಯುರೋಪ್ ಅಲ್ಲಿ ಕಾನ್ಫರೆನ್ಸ್ ಇದೆ. ನೋಡು ಸುರೇಖಾ, ನಮ್ಮೂರು, ನಮ್ಮನೆ, ಹೊಲ ಗದ್ದೆಗಳು, ದಟ್ಟವಾದಂಥ ಕಾಡು, ಹರಿಯೋ ಜಲಪಾತ, ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಹಳ್ಳಿಲೇ ಇದ್ಬಿಡೋಣ ಅನ್ಸುತ್ತೆ. ನೋಡಿ, ಸ್ವಲ್ಪ ಇಲ್ಲಿ ಬರ್ತೀರಾ? 2 ನಿಮಿಷ ಬಂದೆ. ನೋಡಿ, ಹುಡುಗಿಗೋಸ್ಕರ ತಂದಿರೋ ಸೀರೆಗಳು. ಚೆನ್ನಾಗಿದೆ. ಹಾಗೆ ಕಪಾಟಿಂದ ಒಂದು ಒಡವೆ ತೆಗೆದು ಇಟ್ಕೊಡು. ಹುಡುಗಿ ಹೇಗಿದ್ರು ನಮ್ಮನೆ ಕಿರಿ ಸೊಸೆ ಆಗೋಳು. ಆಯ್ತು. ಇವಳೆ ಹುಡುಗಿ ತಾಯಿಗೂ ಒಂದು ಸೀರೆ ಇಟ್ಕೊಡು. ಇಲ್ಲಿ ಸಂಜೆ ಆದ್ಮೇಲೆ ಒಂದು ದೃಷ್ಟಿ ತೆಗೆಸ್ಕೊ. ಬಸ್ಯಾ, ಏ ಬಸ್ಯಾ, ಬೆಂಗಳೂರಿನಿಂದ ಹಿರಿಮಗ ಸೊಸೆ ಬರ್ತಾ ಇದ್ದಾರೆ. ಅವ್ರಿಗೆ ಅಂತ ಮೇಲ್ಗಡೆ ಕೋಣೆ ಅಣಿ ಮಾಡಿಡು. ಸದ್ಯ ಸುಖವಾಗಿ ಬಂದು ತಲುಪಿದ್ರೆ ಸಾಕಪ್ಪ. ಇಲ್ಲಿ ಬಾವಿಗೆ ತೆಂಗಿನಕಾಯಿ ಹಾಕದ್ ಮರಿಬೇಡ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಓಹೋ, ಏನ್ರಪ್ಪ ಇಷ್ಟೊಂದು ಆತರವಾಗಿ ಓಡಾಡ್ತಿದೀಯಾ? ತಾತಂಗೆ ಟೀ ಕೊಡ್ಬೇಕು. ನೀನೇ ಕೊಡ್ಬೇಕಂತ? ಯಾವಾಗ್ಲೂ ನಾನೇ ತಾನೇ ಕೊಡೋದು. ಸರಿ, ಹೋಗು ಕೊಡು. ಅಯ್ಯಯ್ಯೋ, ಹುಚ್ಚು ಹುಡುಗಿ, ನೋಡ್ಕೊಂಡಲ್ವಮ್ಮ ಹೋಗೋದು? ಸಾರಿ ಅಜ್ಜಿ. ಬಿಡು ಬಿಡು, ನೀನು ತಗೊಂಡೋಗಿ ಟೀ ಕೊಡು, ನಾನು ನೋಡ್ಕೋತೀನಿ. ಹೋಗು. ಬಂದವ್ರನ್ನೆಲ್ಲ ಸರಿಯಾಗಿ ನೋಡ್ಕೋತಾ ಇದ್ದೀರಿ ತಾನೇ? ಬಸ್ಸಿಯ ಯಮುನಾ ಎಲ್ಲ ನೋಡ್ಕೋತಾ ಇದ್ದಾರೆ. ತಾತ ಟೀ. ಆಹಾ, ಟೀ ಅಂದ್ರೆ ನಮ್ಮ ರೂಪ ಕೈಯಿಂದ ಮಾಡಿ ಟೀ ಕುಡಿಬೇಕಪ್ಪ. ಅಮ್ಮ, ನನ್ಗಂತೂ ದೇವಿಕನ್ ಯಾವಾಗ ನೋಡ್ತೀನೋ ಅನ್ನಿಸ್ತಾ ಇದೆ. ರೂಪಾ, ನಿನ್ ಚಿಕ್ಕಮ್ಮ ಆಗೋರ್ನ ಹಾಗೆಲ್ಲ ಹೆಸರು ಕರೀತಾರಾ? ರಘುರಾಮನ ನಾನು ಹೆಸರಿಡ್ದ ಕರೆಯೋದು. ಚಿಕ್ಕಪ್ಪ ಅಂತ ಎಲ್ಲಿ ಕರಿತೀನಿ? ಕಂದ,
ನಿನಗೆ ಯಾರನ್ನ ಹೇಗ್ ಕರಿಬೇಕು ಅಂತ ಅನ್ಸುತ್ತೆ ಹಾಗೆ ಕರಿಯಮ್ಮ. ನಿನ್ನ ಮಾತೇ ಮುದ್ದು. ಆದ್ರೆ ನೀವ್ ನಂಗೆ ಸುಳ್ಳು ಹೇಳಿದೀರಾ ಅಜ್ಜ. ನಾನಾ? ಮತ್ತಿನ್ನೇನು, ದೇವಿಕಾ ನೋಡಕ್ ಹೋಗುವಾಗ ನನ್ನೂ ಕರ್ಕೊಂಡು ಹೋಗ್ತೀನಿ ಅಂದ್ರು. ಕರ್ಕೊಂಡು ಹೋದ್ರಾ? ರೂಪಾ, ಶಂಕರ ಇರ್ಲಿ ಬಿಡ. ತಗೊಳಮ್ಮ. ಅಯ್ಯೋ, ರಂಗೋಲಿ ಕೆಲಸ ಬೇರೆ ಬಾಕಿ ಇದೆ, ನಾನು ಬರ್ತೀನಿ. ಏ ಅಯ್ಯೋ, ಇದೊಂದು. ಏ ನಿಶ್ಚಿತಾರ್ಥ ರಘುರಾಮಂದು, ಸಂಭ್ರಮ ಇವಳ್ದು. ಆ ಏಯ್ ಹುಷಾರೋ. ಓ, ರಾಯರ್ ಇಲ್ಲಿದ್ದೀರಾ? ಏನಿವತ್ತು ರಾಯರ್ ಮುಗ್ದಲ್ಲಿ ಡಬಲ್ ಡಬಲ್ ಖುಷಿ. ಆದ್ರೆ ದೇವಿಕನ್ ಮುಂದೆ ನಮ್ ಹುಡುಗ ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಹಲೋ, ಯಾಕೆ ನನಗೇನಾಗಿದೆ? ತಾಳು. ಈಗ ಮದ್ವೆ ಹುಡುಗನ್ ಕಳೆ ಬಂತು. ಪಾಂಡು, ಬರೋ ಇಲ್ಲಿ. ಏನ್ ತಂದ್ಯೋ ಪಾಂಡು? ಎಲೆ. ಯಾವ ಎಲೆ? ಬಾಳೆ ಎಲೆ. ನಿಮ್ಗೆ ಗೊತ್ತಿಲ್ವಾ? ಏಯ್, ವೀಳ್ಯದೆಲೆ ಅಲ್ವೇನೋ ಹೇಳಿದ್ದು? ಲೋ ಶಂಕರ, ಅವನು ಒಂದ್ ಹೇಳಿದ್ರೆ 1000 ಕೆಲಸ ಮಾಡ್ತಾನೆ. ಹೋಗಿ ಹೋಗಿ ಅವನಿಗೆ ಕೆಲಸ ಹೇಳಿದ್ಯಲ್ಲ ನೀನು. ಬಹಳ ಬುದ್ಧಿವಂತ ಅವನು. ಅಜ್ಜ ಬುದ್ಧಿವಂತ ಅಂತಿದ್ದಾರೆ, ನೀನ್ ದಡ್ಡ ಅಂತಿದ್ಯಾ? ಏಯ್, ಹೋಗಿ ವೀಳ್ಯದೆಲೆ ತಗೊಂಬರೋ, ಹೋಗೋ. ಏನ್ ಹೇಳ್ದೆ ಹೇಳು? ಏನು? ಯಪ್ಪೋ, ನಾನು ಮಾಡ್ಕೋತೀನಿ, ಹೋಗೋ ಹೋಗೋ. ನಂಗೊತ್ತು, ವೀಳ್ಯದೆಲೆ ವೀಳ್ಯದೆಲೆ. ಹೋದಾ 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 ಇವತ್ತು ಹೋಗ್ತಾನೆ. ಅಪಾಯ, ಸ್ವಲ್ಪ ಸುಮ್ಮನ್ ಮಲ್ಕೋ. ಯಾರು ಎಲ್ಗೂ ಹೋಗಕ್ಕಿಲ್ಲ. ಹೋಗಕ್ ಬಾಕಿ ಇರೋದು ನೀನೊಬ್ನೇ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಸ್ವಲ್ಪ ತೆಪ್ಪಗಿರೋ. ಯಾವಾಗ ನೋಡಿದ್ರು ಕೂಗಾಡ್ತಿರ್ತಾನೆ. ಬಸ್ಯಾ, ಏ ಬಸ್ಯಾ, ಬುದ್ಧಿ. ಏ ಬಸ್ಯಾ, ಅಪ್ಪಾರನ್ ತಗೊಂಡೋಗಿ ಮ್ಯಾಲಿನ ಕೋಣೆಯಲ್ಲಿ ಮಲಗಿಸಿ ಬಾಗ್ಲು ಹಾಕೋ. ಸರಿ ಬುದ್ಧಿ. ರೂಪಾ, ನಿನ್ ಕೆಲ್ಸ ನೋಡ್ಕೋ ಹೋಗೋ. ಇದ್ರ ಕಡೆ ಎಲ್ಲ ಗಮನ ಬೇಡ. ಅಪ್ಪ ಮದ್ವೆಗೊಂಡು ಇವತ್ತೊಂದಿನಾದ್ರೂ ನಿನ್ ಮೊಬೈಲ್ ಎತ್ತಿ ಪಕ್ಕಕ್ಕಿಡೋ. ಇವತ್ತು ನಿಂದೆ ನಿಶ್ಚಿತಾರ್ಥ. ಅಯ್ಯೋ ದೇವ್ರೆ. ರಾಕಿ, ಸ್ವಲ್ಪ ಹುಷಾರಾಗಿ ಗುಡ್ಸು. ಓಕೆ ಮಾಮ್. ಏನ್ ಬಸ್ಯಾ? ತಪ್ಪದ್ರೆ ಜನರ ಆರ್ಸ್ಕೊಂತೀನ್ರಿ. ರಘು, ಕಾಯಿನ ಅಲ್ಲಿಡಪ್ಪ. ಎಲ್ಲ ಕೈ ಮುಕ್ಕೊಳ್ಳಿ, ಕೈ ಮುಕ್ಕೊಳ್ಳಿ.
ಯಜಮಾನ್ರೆ, ಪೂಜೆ ಶುರು ಮಾಡೋಣ. ಬೇಡ, ಸ್ವಲ್ಪ ತಡೀರಿ. ಬಸ್ಯಾ ಬಂದಿರಿ. ಕಣ್ಯರ ಬಾವಿಗೆ ತೆಂಗಿನಕಾಯಿ ಹಾಕ್ತೇನಾ? ಮರ್ತ ಬಿಟ್ಟೇನ್ರಿ. ದರಿದ್ರದವನೇ, ಹೋಗಿ ತಗೊಂಡ್ ಬಾ. ರೂಪ, ಮಾಧವ ಎಲ್ಲಿದ್ದಾನೆ? ಹೋಗಿ ಫೋನ್ ಮಾಡಿ ವಿಚಾರಿಸಮ್ಮ. ಅಪ್ಪ ಮಗರಾಯ, ಸ್ವಲ್ಪ ನಿಧಾನವಾಗಿ ಓಡಿಸು, ನಾವು ಮನೆಗೆ ಹೋಗಬೇಕು. ಅಪ್ಪ ದೇವರೇ, ಆಂಜನೇಯ ಸ್ವಾಮಿ, ಗ್ರಾಮ ದೇವತೆ, ಕುಲದೇವತೆ, ವಾಸ್ತು ದೇವನೇ, ಈಗ ಈ ಮನೆಯ ಯಜಮಾನ ಸೂರ್ಯನಾರಾಯಣ ಅವರು ಒಂದು ಶುಭ ಕಾರ್ಯ ಮಾಡ್ತಾ ಇದ್ದಾರೆ. ಆ ಶುಭ ಕಾರ್ಯಕ್ರಮ ಏನು ಅಂದ್ರೆ ಚಿರಂಜೀವಿ ರಘುರಾಮನ ನಿಶ್ಚಿತಾರ್ಥ. ನೀನು ಈ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಬೇಕು. ಮತ್ತೆ ಮುಂದಿನ ಅವರ ಸುಖ ಸಂಸಾರ ಚೆನ್ನಾಗಿ ಇರುವ ಹಾಗೆ ಅವರು ನಿನಗೆ ಪೂಜೆ ಮಾಡಿದ್ದಾರೆ, ಹಣ್ಣು ಕಾಯಿ ನೈವೇದ್ಯನ ನಿನಗೆ ಅರ್ಪಣೆ ಮಾಡಿದ್ದಾರೆ. ನೀನು ಅವರ ಸಂಸಾರ ಸುಖವಾಗಿರುವ ಹಾಗೆ ನೋಡ್ಕೋಬೇಕು, ಯಾವುದೇ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೋಬೇಕು. ಜೈ ಬಜರಂಗ ಬಲಿ. ಹಲೋ, ಹಾಂ ರೂಪಾ, ಹೇಳಮ್ಮ. ಹಲೋ ದೊಡ್ಡಪ್ಪ, ಎಲ್ಲಿದ್ದೀರಾ? ಓ, ಹುಡುಗಿ ಮನೆಯವ್ರು ಬಂದ್ರಾ? ಇಲ್ಲ, ಆದರೆ ಪೂಜೆ ಶುರುವಾಗಿದೆ. ಪೂಜೆ ಶುರು ಆಯ್ತಾ? ಸರಿ, ಬರ್ತೀವಮ್ಮ. ಅದೇನು ನೋಡೋರಾಕಿ, ಏನಾಗಿದೆ ನೋಡೋ, ಪೂಜೆ ಶುರು ಆಯ್ತಂತೆ, ಬೇಗ ಹೋಗೋಣ. ರಘು, ಆಶೀರ್ವಾದ ತಗೋ. ಬಾಳ 100 ವರ್ಷ ಕಾಲ ಸುಖವಾಗಿ ಬಾಳ. ಇವತ್ತೇನೋ ಆಗತ್ತೆ ಅನಿಸ್ತಾ ಇದೆ. ಏನಾಗತ್ತೆ ಮಾಧವ್? ಏನಾದ್ರೂ ಒಂದು ಹೇಳ್ತಾನೆ ಇರಿ. ಅರೆ, ನಾನೇನು ಹೇಳಿದೆ? 2 ಸಾರಿ ಆಕ್ಸಿಡೆಂಟ್ ಮಿಸ್ ಆಯ್ತು, ಈಗ ನೋಡಿದ್ರೆ ಗಾಡಿ ಕೆಟ್ಟು ನಿಂತಿದೆ. ಮಾಧವ್, ನೀವು ಸುಮ್ಮನೆ ಯಾವುದಕ್ಕೋ ಏನೋ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಷ್ಟೇ. ಆಯ್ತು ಬಿಡು. ನಮ್ಮಲ್ಲಿ ಶವ ಅಡ್ಡ ಬಂದ್ರೆ ಶುಭ ಅಂತಾರೆ. ಡ್ಯಾಡ್, ಮಾಮ್,
ಕಾರ್ ರೆಡಿ ಆಯ್ತು. ವೆರಿ ಗುಡ್ ರಾಕಿ. ನಾನು ಹೇಳಿಲ್ವಾ ಶವ ಅಡ್ಡ ಹೋದ್ರೆ ಶುಭ. ಈ ಮೂಢನಂಬಿಕೆನೆ ಬೇಡ ಅನ್ನೋದು. ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ಯಾಕೋ ಬೆಳಿಗ್ಗೆಯಿಂದ ಟೈಮೇ ಸರಿ ಇಲ್ಲ. ನೀನ್ ತಾನೇ ದೇವಿಕಾ, ರಘುರಾಮನ್ ಮದ್ವೆ ಆಗೋಳು. ತುಂಬಾ ಸುಂದರವಾಗಿದ್ಯಾ. ನಾನು ರಘುರಾಮನ್ ಅಕ್ಕ ರಾಧಾ. ನೀನು ನನ್ನ ನೋಡಿರಲ್ಲ ಬಿಡು, ಯಾರೂ ನನ್ನ ನೋಡಿರಲ್ಲ. ಯಾಕಂದರೆ ಯಾರೂ ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಆದರೆ ನೀನು ತುಂಬ ಚೆನ್ನಾಗಿದ್ಯಾ. ನಾನು ನಿನ್ನಂಗೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿದ್ದೆ. ತಲೆ ಮೇಲೆ 2 ಅಕ್ಷತೆ ಕಾಳು ಬೀಳೋದೊಂದೇ ಬಾಕಿ. ಅಷ್ಟರಲ್ಲಿ ಅವರು ಹೋಗ್ಬಿಟ್ರು. ಆಯ್ತೇನೆ, ಎಲ್ಲರೂ ಬಂದ್ಬಿಡ್ತಾರೆ, ಬೇಗ ಬಾ. ರೀ, 1 ನಿಮಿಷ. ಏನೇ? ಬೆಳಗ್ಗೆಯಿಂದ ನಾನು ಬಲ್ಗಣ್ಣು ಅದರ್ತಾ ಇದ್ದೆ. ಏನೀಗ? ಏನೀಗ? ರಾಧನ್ ಮದ್ವೆ ದಿನಾನು ನನ್ನ ಬಲ್ಗಣ್ಣು ಹೀಗೆ ಅದರ್ತಿತ್ತು. ಅವತ್ತೇನಾಯ್ತು? ಮದ್ವೆ ದಿನಾನೇ ಹುಡುಗ ಸತ್ತೋದ. ಆವತ್ತಿಂದ ಈ ಮನೇಲಿ ಒಂದು ಮದುವೆ ಇಲ್ಲ, ಪೂಜೆ ಇಲ್ಲ, ಏನೇನೂ ಇಲ್ಲ. ಅಪರೂಪಕ್ಕೆ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಇವತ್ತೇ ನನ್ನ ಬಲ್ಗಣ್ಣು ಅದರ್ತಾ ಇದೆ. ಸರಿತಾ, ಹಾಗೆಲ್ಲ ಏನೂ ಆಗಲ್ಲ. ಬೆಳಿಗ್ಗೆ ತಾನೇ ಪೂಜೆ ಮಾಡಿದೀವಲ್ಲ, ನೀನ್ ಬರೋದು ನೋಡು. ಬರ್ತೀನಿ, ಆದ್ರೆ ಇವತ್ತೇನೋ ಆಗತ್ತೆ, ಅಷ್ಟಂತೂ ನಿಜ. ದಣರೆ, ಬೀಗರು ಬಂದ್ರಿ. ಬಾ ಬಾ, ಬೇಗ ಬಾ ಬಾ. ರಾಧಾ, ಏನ್ ಬೇಗ್ರೆ? ಮದುಮಗಳು ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾಳೆ, ನೇರ ಒಳಗೆ ಕರ್ಕೊಂಡ್ ಬಂದ್ಬಿಡೋದಾ? ಬಸ್ಯಾ, ಬುದ್ಧಿ ಕಾಯಿ ನಿವಾಳ್ಸೋ. ಹ್ಞೂನ್ರಿ.
ಬೇಗ್ರೆ ಎಲ್ಲಿ ನಿಮ್ಮ ಮಗಳು ಮೂಗ್ನತ್ತು? ಹಾಕೊಂಡಿದ್ಲು, ಗಾಡಿಯಲ್ಲಿ ಬರುವಾಗ ಬಿದ್ಬಿಡ್ತು, ಎತ್ತಿಟ್ಟಿದ್ದೀನಿ. ತಗೊಳಮ್ಮ ಹಾಕು. ಹಲೋ, ಹಾಂ ಹೇಳಿ ಶಂಕರ. ಹಾಂ ಹಲೋ, ಕೇಳಿಸ್ತಾ ಇದೆಯಾ ಶಂಕರ? ರಾಕಿ ಸ್ವಲ್ಪ ಸೈಡಿಗೆ ಹಾಕೊಳ್ಳೋ, ಕೇಳಿಸ್ತಾ ಇಲ್ಲ. ಹಲೋ, ಹಾಂ ಹೇಳಿ ಶಂಕರ. ಇರು ಕೇಳಿಸ್ತಾ ಇಲ್ಲ, ಒಂದು ನಿಮಿಷ. ಹಲೋ ಮಾಧವ. ಹಾಂ ಹೇಳಿ ಶಂಕರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ಯಾ? ಹಲೋ ಶಂಕರ ಹೇಳು, ಈಗ ಕೇಳಿಸ್ತಾ ಇದೆ. ಹಲೋ, ಹಾಂ ಏನಂದೆ? ಹಲೋ, ಈಗ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ, ಹೇಳು. ಅಪ್ಪ ಹೋಗ್ಬಿಟ್ರೆ ಕಣೋ. ಏನು ಹೇಳ್ತಾ ಇದೀಯಾ? ಅಪ್ಪ ಹೋಗ್ಬಿಟ್ರೆ ಕಣೋ. ಮಾಧವ್ ಏನಾಯ್ತು? ಅಪ್ಪ ಹೋಗ್ಬಿಟ್ಟ. ವಾಟ್? ಸರಿಯಾಗಿ ಕೇಳಿಸ್ಕೊಂಡ್ರಾ? ನಿಮ್ ತಾತನ ನಿಮ್ಮಪ್ಪನ? ನಮ್ಮ ಅಪ್ಪ ಹೋಗ್ಬಿಟ್ರು. ಹಲೋ ಮಾಧವ, ಕೇಳಿಸ್ತಿದೇನೋ?